ಕರ್ನಾಟಕ ಕನ್ನಡ ಕನ್ನಡಿಗ ಅನ್ನುವ ವಿಚಾರದಲ್ಲಿ ಸುಮಾರು 40-50 ವರ್ಷಗಳ ಇತಿಹಾಸ ಇರುವಂಥ ಕನ್ನಡ ಚಳವಳಿ. ಆ ಕನ್ನಡ ಚಳವಳಿ ಅವತ್ತು ಆನಾಕ್ರು ಮತ್ತು ಮಾ ರಾಮಮೂರ್ತಿಯವರ ಪ್ರಾರಂಭ ಆದಂಥ ಚಳವಳಿ ಇವತ್ತು ಕರ್ನಾಟಕದ ಎಲ್ಲ ಭಾಗದಲ್ಲಿ ಭಾರಿ ಬಲಿಷ್ಠವಾಗಿ ಬೆಳೆದಿದೆ. ಅಂತ ಕನ್ನಡ ಚಳವಳಿಯಲ್ಲಿ ಇನ್ನೊಂದಷ್ಟು ಕನ್ನಡದ ಶಕ್ತಿ ಸಾಮರ್ಥ್ಯ ಕನ್ನಡದ ಹೋರಾಟಗಾರರಿಗೆ ಬರಬೇಕು. ಕನ್ನಡ ನಾಡಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೇಕು. ಸರ್ಕಾರ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಭಾರಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಕಟ್ಟಿರುವಂಥ ಉದ್ಯಮದಾರರಿರ್ಬೋದು, ಸರ್ಕಾರಗಳಿರ್ಬೋದು, ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಇರ್ಬೋದು. ಒಟ್ಟಾರೆ ಕನ್ನಡಿಗ ಕರ್ನಾಟಕ ಕನ್ನಡ ಅನ್ನುವ ವಿಚಾರದಲ್ಲಿ ಎಲ್ಲ ಕನ್ನಡ ಹೋರಾಟಗಾರರು ಒಂದು ವೇದಿಕೆಯಲ್ಲಿ ಕನ್ನಡದ ಸಮಸ್ಯೆಗಳು ಎದುರಾದಾಗ ನಿಂತು ಎದುರಿಸುವಂಥ ಶಕ್ತಿ ಕನ್ನಡ ಚಳವಳಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೇ 28ನೇ ತಾರೀಕು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲ ಕನ್ನಡ ಹೋರಾಟಗಾರರ ಸಾರಥ್ಯದಲ್ಲಿ ಜನರಾಜ್ಯೋತ್ಸವ, ಅಂದರೆ ಅದು ಕನ್ನಡದ ಜನರಾಜ್ಯೋತ್ಸವ ಅನ್ನುವ ಹೆಸರಿನಲ್ಲಿ ಅರಮನೆ ಮೈದಾನದಲ್ಲಿ ಭಾರಿ ಬೃಹತ್ತಾದಂಥ ಒಂದು ಸಮಾವೇಶ ನಡೀತಾ ಇದೆ. ಸಮಾವೇಶದ ಉದ್ದೇಶ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಎದುರಾದಾಗ ಎಲ್ಲ ಕನ್ನಡ ಹೋರಾಟಗಾರರು ಒಂದು ಧ್ವನಿಯಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು, ಪರಿಹಾರವನ್ನು ಪಡ್ಕೋಬೇಕು. ಸರ್ಕಾರಗಳಿಂದ ಆಗುವ ನಾಡುನುಡಿಯ ವಿಚಾರಗಳಲ್ಲಿ ಆಗುವಂಥ ಯಾವುದೇ ತೊಂದರೆ ಆದಾಗ ಅದನ್ನು ಎದುರಿಸುವಂಥ ಶಕ್ತಿ ಎಲ್ಲ ಕನ್ನಡದ ಹೋರಾಟಗಾರರಿಗೆ ಒಂದು ವೇದಿಕೆ ಅಡಿಯಲ್ಲಿ ಬಂದಾಗ ಅದೊಂದು ದೊಡ್ಡ ಧ್ವನಿಯಾಗಿ ಅದಕ್ಕೆ ಬೇಗ ಪರಿಹಾರ ಸಿಗುತ್ತೆ ಅನ್ನುವ ನಂಬಿಕೆ ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ಇದೇ 28ನೇ ತಾರೀಕು ಎಲ್ಲ ಕನ್ನಡ ಚಳುವಳಿಗಾರರ ಒಂದು ಕನ್ನಡ ಚಳುವಳಿ ಸಮಿತಿ ಅಂತ ಹೇಳಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಎಲ್ಲ ಕನ್ನಡ ಹೋರಾಟಗಾರರು ಆ ವೇದಿಕೆಯ ಅಡಿಯಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ. ಅವತ್ತು ಬೆಳಗ್ಗೆ ಪತ್ರಿಕಾ ಕವಿಗೋಷ್ಠಿ, ವಿಚಾರ ಸಂಕಿರಣಗಳು, ಸಂಜೆ ಕನ್ನಡ ಹಿರಿಯ ಹೋರಾಟಗಾರರಿಗೆ ಅವ್ರನ್ನ ಸತ್ಕರಿಸುವಂಥ ಕೆಲಸ ನಡೀತಾ ಇದೆ. ಹಾಗೆ ರಾತ್ರಿ ಸಂಜೆ 6:30-7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕರ್ನಾಟಕದ ಜಾನಪದ, ತತ್ವಪದ, ಭಾವಗೀತೆಗಳ ಒಂದು ಸಂಗೀತ ಸಂಜೆಯೂ ಸಹ ನಡೆಯುತ್ತೆ. ಅಲ್ಲಿ ಆ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಕನ್ನಡದ ನಾಡುನುಡಿ ವಿಚಾರ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಭಾರಿ ಕಾಳಜಿಯಿಂದ ಕನ್ನಡದ ಹೋರಾಟಗಾರರಿಗೆ ಸ್ಪಂದಿಸುವಂಥ ನಾನು ಕಂಡಂಥ ಹೆಚ್ಚಿನ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬರು. ಹಾಗಾಗಿ ಸಿದ್ದರಾಮಯ್ಯನವ್ರ ಕೈಯಲ್ಲೇ ಅದು ಉದ್ಘಾಟನೆ ಆಗಬೇಕು ಅನ್ನುವ ಎಲ್ಲರ ಕಳಕಳಿ ಕಾಳಜಿಯಿಂದಾಗಿ ನಾವು ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದು, ಮುಖ್ಯಮಂತ್ರಿಗಳು ದಿನಾಂಕ ತುಂಬ ಹಿಂದೆ ನಿಗದಿ ಆಗಿತ್ತು. ಅಧಿಕೃತವಾಗಿ ಅವರಿಗೆ ಇವತ್ತು ಒಂದು ಪತ್ರವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಅವ್ರನ್ನ ಬರಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅವರು
ಮನಸ್ಸು ತುಂಬಿ ಆ ಕಾರ್ಯಕ್ರಮಕ್ಕೆ ಬರ್ತೀವಿ, ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮ ಬೆಳಗ್ಗೆ 4 ಗಂಟೆ ಬೆಳಗ್ಗೆಯಿಂದ ಪ್ರಾರಂಭ ಆಗುವಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಅನೇಕ ಸಮಸ್ಯೆಗಳು, ದ್ವಿಭಾಷಾ ನೀತಿ ಜಾರಿಗೆ ಬರಬೇಕು, ಶಿಕ್ಷಣದಲ್ಲಿ ಅನ್ನುವ ವಿಚಾರ ಇರ್ಬೋದು. ಹಾಗೆ ಕರ್ನಾಟಕದ ಮಕ್ಕಳಿಗೆ ಕರ್ನಾಟಕದ ಅದು ಕೇಂದ್ರ ಸರ್ಕಾರದ ಉದ್ಯಮ ಇರ್ಬೋದು, ರಾಜ್ಯ ಸರ್ಕಾರದ ಉದ್ಯಮ ಇರ್ಬೋದು, ಖಾಸಗಿ ಉದ್ಯಮಗಳಿರ್ಬೋದು, ಎಲ್ಲ ಉದ್ಯಮಗಳಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ವಿಚಾರ ಸಂಕಿರಣದಲ್ಲಿ ಮಾತಾಡುವಂಥದ್ದು. ಹಾಗೆ ಇತ್ತೀಚೆಗೆ ಕನ್ನಡದ ಮೇಲೆ ಬಲವಂತವಾಗಿ ಹೇರಿಕೆ ಆಗುತ್ತಿರುವಂಥ ರಾಷ್ಟ್ರಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರಭಾಷೆ ಅನ್ನುವ ನೆಪದಲ್ಲಿ ಇವತ್ತು ಪ್ರಾದೇಶಿಕ ಭಾಷೆಗಳ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡೋದಿದೆಯಲ್ಲ, ಅದನ್ನು ನಾವೆಲ್ಲ ಇಲ್ಲಿವರೆಗೂ ವಿರೋಧ ಮಾಡಿಕೊಂಡು ಬಂದಿದ್ದೀವಿ. ಅದು ಒಂದು ಅಂತ್ಯ ಕಾಣಬೇಕು. ನಮಗೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಸಾಕು ಅನ್ನುವ ವಿಚಾರದಲ್ಲಿ ನಾವು ಇಲ್ಲಿವರೆಗೂ ಪ್ರತಿಭಟನೆಗಳನ್ನು ರಾಜ್ಯ ವ್ಯಾಪ್ತಿಯಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಇಂಥ ಅನೇಕ ವಿಚಾರಗಳು ಆ ವಿಚಾರ ಸಂಕಿರಣದಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ಅನೇಕ ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು ಆ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಸಂಜೆಗೆ ಮುಖ್ಯಮಂತ್ರಿಗಳು ಆ ಸಮಾವೇಶವನ್ನು, ಕನ್ನಡ ಚಳುವಳಿಗಾರರ ಸಮಾವೇಶವನ್ನು 5 ಗಂಟೆಗೆ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದಷ್ಟು ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಕನ್ನಡಿಗ, ಕರ್ನಾಟಕ ಅನ್ನೋ ವಿಚಾರದಲ್ಲಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಉತ್ತರ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಭಾವಿಸಿರುವಂಥದ್ದು. ಅದ್ಯಾವುದು ನಮ್ಮ ವ್ಯಕ್ತಿಗತವಾದಂಥ ಪ್ರಶ್ನೆಯೂ ಆಗಿರುವುದಿಲ್ಲ, ಅವರಿಂದ ಉತ್ತರವನ್ನು ಪಡ್ಕೊಳ್ಳುವಂಥ ಪ್ರಶ್ನೆ ಬೇಕಾಗಿಲ್ಲ. ಆದರೆ ರಾಜ್ಯದ ಸಮಸ್ಯೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ನಾವು ಏನು ಅವರ ಮುಂದೆ ಪ್ರಶ್ನೆಗಳನ್ನು ಇಟ್ಟಿದ್ದೀವೋ ಆ ವಿಚಾರ ಸಂಕಿರಣದಲ್ಲಿ ಬಹುಶಃ ಅದಕ್ಕೆ ಉತ್ತರ ಸಿಗುತ್ತೆ ಅನ್ನುವ ನಂಬಿಕೆ ನಮ್ಮೆಲ್ಲ ಹೋರಾಟಗಾರರು. ಅದಕ್ಕೋಸ್ಕರ ಅಲ್ಲಿ ಮುಖ್ಯಮಂತ್ರಿಗಳು ಕನ್ನಡ ಚಳವಳಿಗಾರರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಹಾಗೆ ಆ ವೇದಿಕೆಯಲ್ಲಿ ನಾಡಿನ ಅನೇಕ ಗಣ್ಯರನ್ನು ಬರಮಾಡ್ಕೊಳ್ತೀವಿ. ಅವರೆಲ್ಲರೂ ವಿವಿಧ ಕ್ಷೇತ್ರದ ಗಣ್ಯರು ಆ ಕಾರ್ಯಕ್ರಮದಲ್ಲಿ, ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಸಹ ಮಾತಾಡ್ತಾರೆ. ಮಧ್ಯದಲ್ಲಿ ಕರ್ನಾಟಕದ ಅನೇಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಾಂಸ್ಕೃತಿಕ, ಅದು ವಚನ ಇರ್ಬೋದು, ಜಾನಪದ ಇರ್ಬೋದು, ಭಾವಗೀತೆ ಇರ್ಬೋದು, ಈ ಥರದ ಗೀತ ಗಾಯನ ಅಲ್ಲಿ ಇರುತ್ತೆ. ಹಾಗೆ ಸಂಜೆ 7 ಗಂಟೆಗೆ ವೇದಿಕೆಯ ಕಾರ್ಯಕ್ರಮದ ನಂತರ ಬಹುಶಃ ಕರ್ನಾಟಕದ ಎಲ್ಲ ಹೆಸರಾಂತ ಗಾಯಕರ ಒಳಗೊಂಡಂತೆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಭಾವಗೀತ ಕ್ಷೇತ್ರದಲ್ಲಿ, ಜಾನಪದ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಗಾಯಕರು ಅಲ್ಲಿ ಕನ್ನಡ ಹೋರಾಟಗಾರರಿಗೋಸ್ಕರ ಸುಮಾರು 2.5-3 ಗಂಟೆಗಳ ಕಾಲ ಅವರ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಒಟ್ಟಾರೆ ಕರ್ನಾಟಕದ ಎಲ್ಲ ಭಾಗದ ಹೋರಾಟಗಾರರು ಆ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಚಾಮರಾಜನಗರದಿಂದ ಹಿಡಿದು ಬೀದರ್ ಹೊರಗೆ, ಕೋಲಾರದಿಂದ ಹಿಡಿದು ಮಂಗಳೂರು ಹೊರಗೆ ಎಲ್ಲರೂ ಸಹ ಅದರಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಹುಶಃ ಇದು ಮೊದಲನೇ ಬಾರಿ ಎಲ್ಲ ಕನ್ನಡದ ಹೋರಾಟಗಾರರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿ ಎಲ್ಲ ಹೋರಾಟಗಾರರು ಹೇಳಿದ್ದಾರೆ. ಇಲ್ಲಿ ಯಾವ ಭೇದ ಭಾವಗಳು ಇಲ್ಲದೆ ನಾವೆಲ್ಲ ಕನ್ನಡ ತಾಯಿಯ ಮಕ್ಕಳು,
ಕನ್ನಡದ ಕಾಯಕವನ್ನು ಮಾಡಬೇಕು ಅಂತ ಹೇಳಿ ಬಂದವರು. ನಿಸ್ವಾರ್ಥದಿಂದ, ಬದ್ಧತೆಯಿಂದ, ಕಾಳಜಿಯಿಂದ ನಾವು ಕನ್ನಡ ಕಟ್ಟುವ, ಕಾಯುವ ಕೆಲಸಕ್ಕೆ ನಾವೆಲ್ಲ ಸಜ್ಜಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ. ಹಾಗಾಗಿ ಅಖಂಡವಾದಂಥ ಕರ್ನಾಟಕದ ಕನಸನ್ನು ಕಂಡವರು ನಾವು, ಸಮೃದ್ಧವಾದ ಕರ್ನಾಟಕದ ಕನಸನ್ನು ಕಂಡವರು ನಾವು. ಹಾಗಾಗಿ ಕರ್ನಾಟಕದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ, ಅದು ಉತ್ತರ ಕರ್ನಾಟಕ ಅಂತಲೋ, ಇಲ್ಲ ದಕ್ಷಿಣ ಕರ್ನಾಟಕ ಅಂತಲೋ, ಇಲ್ಲ ಕಲ್ಯಾಣ ಕರ್ನಾಟಕ ಅಂತಲೋ, ಇಲ್ಲ ಕಿತ್ತೂರು ಕರ್ನಾಟಕ ಅಂತಲೋ, ಉತ್ತರ ಕನ್ನಡ ಜಿಲ್ಲೆ ಅಂತಲೋ, ದಕ್ಷಿಣ ಕನ್ನಡ ಜಿಲ್ಲೆ ಅಂತಲೋ ಯಾವ ಭೇದ ಭಾವ ಇಲ್ಲದೆ ಇಡೀ ಅಖಂಡವಾದ ಕರ್ನಾಟಕದ ಕನಸನ್ನು ಇಟ್ಕೊಂಡು ನಾವೆಲ್ಲ ಹೋರಾಟಗಳಲ್ಲಿ ಪಾಲ್ಗೊಂಡಂಥದ್ದು. ಹಾಗಾಗಿ ಆ ಸಮೃದ್ಧ ಕರ್ನಾಟಕದ ಕನಸಿಗಾಗಿ ನಾವೆಲ್ಲ ಒಟ್ಟಿ ಕೆಲಸ ಮಾಡಿದಾಗ ಅದಕ್ಕೊಂದು ದೊಡ್ಡ ಶಕ್ತಿ ಬರುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆಗಳು. ಹಾಗಾಗಿ ಇವತ್ತು ಕರ್ನಾಟಕದ ನೆಲದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಭಾರಿ ದೊಡ್ಡ ಸಮಸ್ಯೆಗಳಿಗೆ ಯಾವ ಸರ್ಕಾರಗಳಿಂದ ಪರಿಹಾರ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗದಿದ್ದಂಥ ಸಂದರ್ಭದಲ್ಲಿ ಅವಕ್ಕೆಲ್ಲವಕ್ಕೂ ಪರಿಹಾರ ಸಿಗಬೇಕು ಅಂದಾಗ ಆ ಗಟ್ಟಿ ಧ್ವನಿ ಎಲ್ಲ ಕಡೆ ಕೇಳಿ ಬರಬೇಕು. ಯಾಕೆಂದರೆ ಇವತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆಯಿತು. ಆ ಸಭೆ ನಡೆಸಿದವರು ಯಾರು ಅಂದರೆ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂಥವರು ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡ್ತಾರೆ. ಆ ಸಭೆಯ ನಿರ್ಣಯ ಏನಾಗಿರುತ್ತೆ ಅಂದರೆ, ಬೆಂಗಳೂರಿನಲ್ಲಿ ಕನ್ನಡಿಗರು ಕೇವಲ 26% ಇದ್ದಾರೆ, ನಾವು ಹೊರಗಡೆಯಿಂದ ಬಂದವರು 74% ಇದ್ದೀವಿ. ಹಾಗಾಗಿ ಬೆಂಗಳೂರು ಮಹಾನಗರವನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನು ಮತ್ತು ಪ್ರಧಾನಮಂತ್ರಿಗಳಿಗೆ ಹೋಗಿ ಮನವಿ ಕೊಡುವಂಥ ತೀರ್ಮಾನವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕಡೆ ಜಲ ಸಮಸ್ಯೆಗಳು, ಗಡಿ ಸಮಸ್ಯೆಗಳು, ಮತ್ತು ಹೊರಗಡೆಯಿಂದ ಬರ್ತಿರುವಂಥ ಹೆಚ್ಚು ವಲಸೆ ತಡಿದೇ ಹೋದರೆ ಏನಾಗುತ್ತೆ ಕರ್ನಾಟಕ ಅನ್ನೋದು ನಮ್ಮನ್ನೆಲ್ಲರನ್ನೂ ಕಾಡುತ್ತಿರುವಂಥ ಪ್ರಶ್ನೆ. ಒಂದು ದಿನಕ್ಕೆ ಬೆಂಗಳೂರಿಗೆ ಬರ್ತಿರುವಂಥ ವಲಸೆ ಎಷ್ಟಪ್ಪ ಅಂದರೆ ಸುಮಾರು 5,000ಕ್ಕೂ ಹೆಚ್ಚು ಜನ ಒಂದು ದಿನಕ್ಕೆ ವಲಸೆ ಬರ್ತಿರುವಂಥದ್ದು. ಇದರಿಂದಾಗಿ ಇವತ್ತು 26% ಬೆಂಗಳೂರಿನ ಕನ್ನಡಿಗರು ಅಂತ ಹೇಳುವಂಥ ಭಾಷಾ ಅಲ್ಪಸಂಖ್ಯಾತರಿಗೆ ಇನ್ನು 10 ವರ್ಷ ಹೀಗೆ ಮುಂದುವರೆದ್ರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಅಂತ ಹೇಳ್ಕೊಳ್ಳುವಂಥ ಯಾವ ಕನ್ನಡದ ದೊರೆ, ನಾಡಪ್ರಭು, ಧರ್ಮಪ್ರಭು ಕೆಂಪೇಗೌಡರು ಕಟ್ತಂಥ ಈ ಬೆಂಗಳೂರು ಕರ್ನಾಟಕದ ರಾಜಧಾನಿ ನಾವೇನಿವತ್ತು ಬೆಳಗಾವಿ ಗಡಿಯಲ್ಲಿ ಕನ್ನಡಿಗ ಅನ್ನುವ ವಿಚಾರದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೀವೋ ಅದಕ್ಕಿಂತ ಕೆಟ್ಟ ಪರಿಣಾಮ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಂಚು ನಡೀತಾ ಇದೆ. ಅಂತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂದಾಗ ಕನ್ನಡದ ಚಳುವಳಿಯ ಶಕ್ತಿ ಗಟ್ಟಿಗೊಳ್ಳಬೇಕಾಗತ್ತೆ, ಅದು ಆರ್ಭಟಿಸಬೇಕಾಗತ್ತೆ, ಸರ್ಕಾರಗಳ ಕಣ್ಣು ಕಿವಿಯನ್ನು ತೆರೆಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇದು ಯಾವುದೇ ಸತ್ಕಾರ ಅನ್ನೋದಕ್ಕಿಂತ ಎಲ್ಲ ಕನ್ನಡ ಚಳುವಳಿಗಾರರ ಎಲ್ಲ ನಾಯಕರುಗಳ ನಾಯಕತ್ವದ ಒಂದು ಸಮಾವೇಶ ಅಂತ ಹೇಳಿ ಜಾಗೃತಿಕ ಸಮಾವೇಶ. ಕನ್ನಡ ಕನ್ನಡಿಗರನ್ನ ಜಾಗೃತಿ ಮಾಡೋದು ಒಂದು ಕಡೆ ಆದರೆ ಕನ್ನಡ ಚಳುವಳಿಗಾರರನ್ನ ಜಾಗೃತಿಗೊಳಿಸುವಂಥ ಜಾಗೃತಿ ಆಗುವಂಥ ಒಗ್ಗಟ್ಟಿನ ಒಮ್ಮತದ ಒಂದು ಧ್ವನಿಯಾಗಿ ಕೆಲಸ ಮಾಡುವಂಥ ಒಂದು ಈ ಸಮಾವೇಶದಲ್ಲಿ ಬಹುಶಃ ಎಲ್ಲ ಕರ್ನಾಟಕದ ಎಲ್ಲ ಭಾಗದ ಕನ್ನಡ ಚಳುವಳಿಯ ನಾಯಕರುಗಳು ಪಾಲ್ಗೊಳ್ತಾರೆ. ಹಾಗಾಗಿ ಪತ್ರಿಕಾಗೋಷ್ಠಿಗೆ ನಾವು ಯಾರನ್ನೂ ಕರೆದಿಲ್ಲ, ಆದರೆ ಹಿಂದೆ ನಡೆದಂಥ ಎಲ್ಲ ಸಭೆಗಳಲ್ಲಿ ಎಲ್ಲ ಚಳುವಳಿಯ ನಾಯಕರುಗಳು ಪಾಲ್ಗೊಂಡಿದ್ದಾರೆ. ಮತ್ತೆ ನಾವು 2 ದಿನಗಳ ನಂತರ ಎಲ್ಲ ಚಳುವಳಿಗಾರರ ಮತ್ತೊಂದು ಸಭೆ ನಡೆಯುತ್ತೆ. ಆದರೆ ಅರಮನೆಯ ಮೈದಾನಕ್ಕೆ ಅವತ್ತು
ಕರ್ನಾಟಕದ ಎಲ್ಲ ಚಳುವಳಿಗಾರರು ಸಹ ಪಾಲ್ಗೊಳ್ತಾರೆ. ಯಾಕೆಂದ್ರೆ ಇವತ್ತಿನವರೆಗೂ ಕನ್ನಡ ಚಳುವಳಿಗಳನ್ನ, ಕನ್ನಡದ ಹೋರಾಟಗಾರರನ್ನ, ಕನ್ನಡದ ಸಮಸ್ಯೆಗಳನ್ನ ಸರ್ಕಾರಕ್ಕೆ, ಅದು ರಾಜ್ಯ ಸರ್ಕಾರಕ್ಕಿರಬಹುದು, ಕೇಂದ್ರ ಸರ್ಕಾರಕ್ಕಿರಬಹುದು, ಅದನ್ನು ಏನಾದರೂ ತಲುಪುವ ಒಂದು ದೊಡ್ಡ ಸಾಹಸ ನಡೆದಿದೆ ಅಂದರೆ ನಮಗಿಂತ ಕನ್ನಡದ ಕಾಳಜಿ ಕಳಕಳಿ ಮಾಧ್ಯಮದವರಿಗೆ ಹೆಚ್ಚು ಇರೋದ್ರಿಂದ, ಮಾಧ್ಯಮದವರು ಇವತ್ತವರೆಗೂ ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ ಕಾರಣ ನಮ್ಮ ಚಳುವಳಿಗಳು ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಮಠದಿಂದ ಘಟ ಬೆಳಿಬಾರ್ದು, ಘಟದಿಂದ ಮಠ ಬೆಳಿಬೇಕು ಅಂತ. ಹಾಗಾಗಿ ನಾವೆಲ್ಲ ಅಂದ್ಕೊಂಡಿದ್ದೀವಿ, ನಾವ್ಯಾರು ಈ ಕನ್ನಡದ ಶಾಲೆ ಹಾಕ್ಕೊಂಡಿರೋದು ನಮ್ಮ ವ್ಯಕ್ತಿಗತವಾದಂಥ ಏನು ಬೆಳವಣಿಗೆನೋ ಇಲ್ಲ ಇನ್ನ ಯಾವುದು ಸ್ವಾರ್ಥವೋ ಯಾವುದೂ ಅಲ್ಲ. ನಾವೆಲ್ಲ ಒಂದಿನ ಚಳುವಳಿ ಮಾಡಿದ್ರೂ ಅದು ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ಕಾರಣಕ್ಕೆ ಹೊರತು ನಾವೆಲ್ಲ ಕನ್ನಡ ಚಳುವಳಿಯಲ್ಲಿ ಭಾರಿ ನೊಂದಿದ್ದೀವಿ. ಬಹುಶಃ 224 ಜನ ಏನು ವಿಧಾನಸಭೆಯಲ್ಲಿ ಕೂತಿದಾರಲ್ಲ, ಅವ್ರು ಯಾರು ಕನ್ನಡಕ್ಕಾಗಿ ಒಂದು ದಿವಸ ಜೈಲಿಗೆ ಹೋದವರು ಇಲ್ಲ, ಕನ್ನಡಕ್ಕಾಗಿ ಒಂದು ದಿವಸ ಒಂದು ಕೇಸ್ ಹಾಕಿಸ್ಕೊಂಡವರು ಇಲ್ಲ. ಆದರೆ ಇಲ್ಲಿ ಕೂತಿರುವಂಥವ್ರೆಲ್ಲರೂ ಸಹ ಯಾರು ನಾವು ಸ್ವಾರ್ಥಕ್ಕಾಗಿ ಜೈಲಿಗೆ ಹೋಗಲಿಲ್ಲ, ಕೇಸ್ ಹಾಕಿಸ್ಕೊಳ್ಳಿಲ್ಲ, ಇಲ್ಲ ಇವತ್ತು ಕೋರ್ಟ್ ಕಟ್ಟಕಟ್ಟೆಯಲ್ಲಿ ಹೋಗಿ ನಿಲ್ತಾ ಇಲ್ಲ. ನಾವು ಕನ್ನಡಿಗ, ಕರ್ನಾಟಕಕ್ಕೋಸ್ಕರ ಇವತ್ತು ನಾವೆಲ್ಲ ಮೈತುಂಬ ಕೇಸ್ಗಳು ಹಾಕ್ಕೊಂಡು ಕೋರ್ಟ್ ಕಟ್ಟಕಟ್ಟೆಯಲ್ಲಿ 30-40 ವರ್ಷದಿಂದ ನಿಂತ್ಕೊಂಡು 10 ಬಾರಿ ಜೈಲುವಾಸಗಳನ್ನು ಅನುಭವಿಸಿದ್ರೆ ಅದು ನಮ್ಮ ನಾಡಿನ ಸೇವೆಗಾಗಿ, ನಾಡಿನ ಕಾಯಕಕ್ಕಾಗಿ. ಹಾಗಾಗಿ ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ನೆಲದ ರಾಜಕಾರಣಿಗಳಿಗೆ ನೇರವಾಗಿ ಒಂದು ಸವಾಲು ಹಾಕ್ತಂಥ ಸಂದರ್ಭದಲ್ಲಿ ಹೇಳಿದ್ದು ಅಷ್ಟೇ, ನೀವು 224ರಲ್ಲಿ ಯಾರಾದರೂ ನಾನು ಕನ್ನಡಕ್ಕಾಗಿ, ಕನ್ನಡಿಗರಿಗೋಸ್ಕರ, ಕನ್ನಡದ ನೆಲಜಲಗಳಿಗೋಸ್ಕರ, ಗಡಿ ವಿಚಾರದಗೋಸ್ಕರ ನಾನೊಂದು ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗಿದ್ದೀನಿ ಅಂತ ಹೇಳೋರು ಯಾರು ಇದ್ದರೆ ಬಹಿರಂಗವಾಗಿ ಹೇಳ್ಕೊಳ್ಳಿ ಎಂದಾಗ ಒಬ್ಬರ ಬಾಯಿಂದಲೂ ಅದು ನಾನು ಹೋಗಿದ್ದೆ ಅಂತ ಕೇಳುವ ವಿಚಾರ ಇನ್ನು ನಮಗೆ ಕಿವಿಗೆ ತಲುಪೇ ಇಲ್ಲ. ಹಾಗಾಗಿ ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದಷ್ಟು ಬದುಕು ಕಟ್ಕೊಂಡಿದ್ರೆ, ಉದ್ಯೋಗ ಸಿಕ್ಕಿದ್ರೆ, ಇಲ್ಲ ಕನ್ನಡ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರೆ, ಕರ್ನಾಟಕದ ಗಡಿನೆಲ ಜಲದ ವಿಚಾರದಲ್ಲಿ ಒಂದಷ್ಟು ಪರಿಹಾರ ಸಿಕ್ಕಿದ್ರೆ, ನಮ್ಮ ಸುತ್ತ ಇರುವಂಥ ಪಂಚಭೂತ ರಾಜ್ಯಗಳಿಗೇನಾದರೂ ಒಂದಷ್ಟು ಭಯ ಇದ್ದರೆ ಅದು ಕನ್ನಡ ಹೋರಾಟಗಾರರ ಹೊರತು ಯಾವುದೇ ರಾಜಕೀಯ ಪಕ್ಷಗಳಿಂದ ಅಲ್ಲ, ಸರ್ಕಾರಗಳಿಂದ ಅಲ್ಲ. ಇವತ್ತು ನಾವು ಎಲ್ಲರನ್ನೂ ಎದುರು ಹಾಕ್ಕೊಂಡಿದ್ದೀವಿ. ನಮ್ಮ ಅಕ್ಕಪಕ್ಕ ರಾಜ್ಯಗಳು, ಗೋವಾ ಮಹದಾಯಿ ವಿಚಾರ ಇಟ್ಕೊಂಡು ಚಳವಳಿ ಮಾಡಿದಂಥದ್ದು, ಬೆಳಗಾವಿ ಗಡಿ ವಿಚಾರ ಮಹಾರಾಷ್ಟ್ರ ಬೆಳಗಾವಿ ಗಡಿ ವಿಚಾರದಲ್ಲಿ ನಾವು ಅವ್ರನ್ನ ಹೆದರಾಕೊಂಡಂಥದ್ದು, ತಮಿಳುನಾಡು ಕಾವೇರಿ ವಿಚಾರ, ಆಂಧ್ರ ಪ್ರದೇಶ ತೆಲಂಗಾಣ ಕೃಷ್ಣಾ ನದಿ ವಿಚಾರ, ಕಾಸರಗೋಡಿನ ಕೇರಳದ ರಾಜ್ಯವನ್ನು ಹೆದರಾಕೊಂಡು ಇಂಥದ್ದು ಎಲ್ಲರನ್ನ ಪಂಚಭೂತ ರಾಜ್ಯಗಳನ್ನು ಏನಾದರೂ ಎದುರಿಸಿ ನಿಂತಿದ್ರೆ ಅದು ಯಾವುದೇ ಪಕ್ಷ ರಾಜಕಾರಣದಿಂದ ಅಲ್ಲ, ಯಾವುದೇ ಪಕ್ಷ ಸರ್ಕಾರಗಳಿಂದ ಅಲ್ಲ, ಅದು ಕನ್ನಡ ಚಳುವಳಿಗಾರರಿಂದ. ಹಾಗಾಗಿ ಈ ಕನ್ನಡ ಚಳುವಳಿ ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಬೆಳೆಯಬೇಕು ಅನ್ನೋದಾದರೆ, ನಮ್ಮ ಕನ್ನಡ ವಿರೋಧಿಗಳಿಗೆ ಒಂದು ಸಿಂಹಸ್ವಪ್ನವಾಗಿ ನಿಲ್ಲಬೇಕು ಅನ್ನೋದಾದರೆ ಏಕಧ್ವನಿಯಾಗಿ ಗಟ್ಟಿ ಧ್ವನಿಯಿಂದ ಗರ್ಜಿಸಬೇಕಾಗುತ್ತೆ ಎನ್ನುವ ಸಂದೇಶ ಎಲ್ಲರಿಗೂ ಮುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಕನ್ನಡ ಹೋರಾಟಗಾರರ ಒಂದು ಚಳುವಳಿಯ ಸಮಿತಿ ಅಂತ ಮಾಡಿಕೊಂಡು ಅದರ ಮುಖಾಂತರ 28ನೇ ತಾರೀಕು ಜನರಾಜ್ಯೋತ್ಸವ, ಕನ್ನಡ ಜನರಾಜ್ಯೋತ್ಸವ ಅನ್ನುವ ಒಂದು ಹೆಸರಿನಲ್ಲಿ ಭಾರಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಎಲ್ಲ ಮಾಧ್ಯಮದ ಗೆಳೆಯರು ಸಹ ನಮ್ಮ ಆ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಲಿಕ್ಕೆ ತಾವು ಮುಂದೆ ಬರಬೇಕು. ಹಾಗೆ ಕರ್ನಾಟಕದ ಎಲ್ಲ ಕನ್ನಡಿಗರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ನಿಮ್ಮಗಳ ಮುಖಾಂತರ ಎಲ್ಲ ಕನ್ನಡ ಹೋರಾಟಗಾರರಿಗೆ ವಿನಂತಿ ಮಾಡ್ಕೊತೀನಿ, ರಾಜ್ಯದ ಎಲ್ಲ ಮೂಲೆಗಳಲ್ಲಿರುವಂಥ ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ಕೊತೀನಿ. 28ನೇ ಕಾರ್ಯಕ್ರಮಕ್ಕೆ ನಿಮಗೆ ಅಧಿಕೃತವಾಗಿ ಆಹ್ವಾನ ಪತ್ರಿಕೆ ಕಳ್ಸೋಕ್ಕಾಗದೇ ಇದ್ದರೂ ಮಾಧ್ಯಮಗಳ ಮುಖಾಂತರ ನಿಮ್ಮನ್ನೆಲ್ಲ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಾವು ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಹೋರಾಟಗಾರರು ಪಾಲ್ಗೊಳ್ಳಿ ಅಂತ ಹೇಳಿ
ನಿಮ್ಮನ್ನ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ ಕನ್ನಡಿಗರೇ. ಮುಖ್ಯಮಂತ್ರಿಗಳೇ ಪ್ರಮುಖವಾಗಿ ಕನ್ನಡ ಹೋರಾಟಗಾರರು ಎಲ್ಲರೂ ಬರ್ತಾರೆ. ಯಾರೂ ಇಂಥವ್ರು ಅಂತ ಹೆಸರು ಹೇಳುವಂಥದ್ದೇನು ಅಗತ್ಯ ಇಲ್ಲ. ಬಹುಶಃ ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ, ಎಲ್ಲರೂ ಸಹ ಬರ್ತಾರೆ. ಹಾಗಾಗಿ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನುವಾಗ ಬಹುತೇಕ ಎಲ್ಲರೂ ಆ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಬಹುಶಃ ಕಾರಣ ಹೀಗೆ ಹೇಳಿದೆ ನಾನು. ಕನ್ನಡದ ನಾಡಿನ ಪರಿಸ್ಥಿತಿಗಳು ಹೇಗಿದೆ ಇವತ್ತಿನ ಕಾಲಕ್ಕೆ ಅಂದರೆ, ನಮ್ಮ ಜನಪ್ರತಿನಿಧಿಗಳೇ ಅಂಥ ಪರಿಸ್ಥಿತಿಗೆ ಕಾರಣಕರ್ತರು. ಯಾಕೆಂದರೆ ಕನ್ನಡದ ಗಡಿ ವಿಚಾರ ಬಂದಾಗ ಒಬ್ಬ ಜನಪ್ರತಿನಿಧಿ ಮಾತಾಡೋದು ಭಾರಿ ಕಷ್ಟ ಅನ್ನೋ ರೀತಿಯಲ್ಲಿ ಇರ್ತಾರೆ. ಜಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ, ಗಡಿ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. 48 ವರ್ಷಗಳ ಹಿಂದೆ ರಾಮಕೃಷ್ಣ ಹೆಗಡೆಯವರು ಕಾಲದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಅವತ್ತಿನಿಂದ ಇವತ್ತರೆಗೂ ಎಲ್ಲ ಹೋರಾಟಗಾರರು ಹೇಳ್ಕೊಂಡ್ಬಂದರು. ಅದಕ್ಕೊಂದು ಪರಿಹಾರ ಸಿಕ್ಕಲಿಲ್ಲ. ಹಾಗಾಗಿ ಇಂಥ ಕರ್ನಾಟಕದ ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ, ಕರ್ನಾಟಕಕ್ಕೆ ಬರ್ತಿರುವಂಥ ವಲಸೆಗಳನ್ನು ನೋಡಿದಾಗ, ಕರ್ನಾಟಕವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಪ್ರಶ್ನೆ ನಮಗೆ ಎದುರಾಗಿರುವಾಗ, ಹಾಗೆ ಅದನ್ನೆಲ್ಲ ಎದುರಿಸುವಂಥ ಶಕ್ತಿ ಕನ್ನಡದ ಹೋರಾಟಗಾರರಿಗೆ ಬರಬೇಕಾಗತ್ತೆ. ಹಾಗಾಗಿ ಎಲ್ಲ ಹೋರಾಟಗಾರರಿಗೆ ಯಾವುದೇ ಪ್ರತಿಷ್ಠೆಗಳು ಇಲ್ಲದೆ ಕನ್ನಡದ ಯಾವುದಾದ್ರು ಸಮಸ್ಯೆಗಳು ಎದುರಾದಾಗ, ಕರ್ನಾಟಕಕ್ಕೆ ಎದುರಾದಾಗ ನಾವೆಲ್ಲ ಒಂದು ಧ್ವನಿಯಾಗಿ, ಅವರವ್ರ ಸಂಘಟನೆಗಳು ಇರುತ್ತೆ. ಅವ್ರು ಯಾರು ಸಂಘಟನೆಗಳು ಬೇಡ ಅಂತ ಯಾರು ಹೇಳ್ತಾರಲ್ಲ, ಅವ್ರವ್ರ ಸಂಘಟನೆಗಳಿರುತ್ತೆ. ಆದರೆ ಸಮಸ್ಯೆಗಳು ಅಂತ ಬಂದಾಗ ಎಲ್ಲರೂ ಒಂದು ಧ್ವನಿಯಾಗಿ ಅದನ್ನು ಎದುರಿಸಿ ನಿಲ್ಲಬೇಕು, ಅದಕ್ಕೆ ಪರಿಹಾರ ಹುಡುಕಬೇಕು ಅನ್ನೋದು. ಈಗ ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡದ ಪರೀಕ್ಷೆ ಕೊಡದೆ, ಪ್ರಶ್ನೆ ಪತ್ರಿಕೆ ಕೊಡದಲ್ಲ, ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಹೇಳ್ತಾ ಇದ್ರು, ಸೋಮಣ್ಣವರು ಏನು ಹೇಳ್ತಾ ಇದ್ರು, ನಾವು ಈ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಅಧಿಕಾರಿಗಳ ಮುಷ್ಟಿಯಲ್ಲಿ ಸಿಕ್ಕಿ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಗೌಡ್ರೆ, ಕಷ್ಟ ಆಗ್ತಾ ಇದೆ. ನಾವು ಇಲ್ಲಿ ಕೇಂದ್ರದಲ್ಲಿ, ಇಲ್ಲಿ ದೆಹಲಿಯಲ್ಲಿ ಕೆಲಸ ಮಾಡೋದೇ ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ನೀವೇ ಏನಾದರೂ ಅಲ್ಲಿಂದ ಕರ್ನಾಟಕದಲ್ಲಿ ಒಂದಷ್ಟು ಗುಡುಗಿರೆ ಬೇಗ ಪರಿಹಾರ ಸಿಗುತ್ತೆ ಅಂತ. ತಕ್ಷಣ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಕ್ಷಣ ರೈಲ್ವೆ ಅಧಿಕಾರಿಗಳ ಕೂತು ಮಾತಾಡಿದಾಗ 3 ಗಂಟೆಗಳಲ್ಲಿ ಅದಕ್ಕೆ ಪರಿಹಾರ ಸಿಕ್ತು. ನಮ್ಮ ಜನಪ್ರತಿನಿಧಿಗಳೇ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಅದನ್ನೇ ಇಡೀ ಕನ್ನಡ ಹೋರಾಟಗಾರರೆಲ್ಲ ಒಗ್ಗಟ್ಟಿನಿಂದ ಇವತ್ತೇನು ಗಡಿ ಸಮಸ್ಯೆಗಳಿದೆ, ಜಲ ಸಮಸ್ಯೆಗಳಿದೆ, ಉದ್ಯೋಗದ ಸಮಸ್ಯೆ ಏನಿದೆ, ಮತ್ತು ದ್ವಿಭಾಷಾ ಸೂತ್ರದ ವಿಚಾರದಲ್ಲಿ ಏನು ತೀರ್ಮಾನ ಆಗಬೇಕಾಗಿದೆ, ಹಿಂದಿಯ ಬಲವಂತವಾದ ಏರಿಕೆಯನ್ನು ಯಾಕೆ ತಡಿಬೇಕಾಗಿದೆ ಅನ್ನುವ ವಿಚಾರಗಳನ್ನೇ ಇಟ್ಕೊಂಡು ಈ ಸಮಾವೇಶವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳೇ ಅಲ್ಲಿ ಬರೋದ್ರಿಂದ, ಮುಖ್ಯಮಂತ್ರಿಗಳೇ ಅದನ್ನು ಉದ್ಘಾಟನೆ ಮಾಡೋದ್ರಿಂದ, ಮುಖ್ಯಮಂತ್ರಿಗಳು ಅವತ್ತಿನ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಅವರ ಉತ್ತರವನ್ನು ಪಡ್ಕೊಳ್ಳುವ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಎಲ್ಲ ಸಂಘಟನೆಗಳು ಅವರವರ ಸಂಘಟನೆಗಳು ಅಸ್ತಿತ್ವದಲ್ಲಿ ಇರುತ್ತೆ. ಯಾವ ಸಂಘಟನೆಗಳು ಇದರಲ್ಲಿ ವಿಲನ ಆಗಿ ಅವರ ಸಂಘಟನೆಗಳನ್ನು ತೊರೀರಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಆ ಎಲ್ಲ ಸಂಘಟನೆಗಳನ್ನು ಉಳಿಸ್ಕೊಂಡೇ ಕರ್ನಾಟಕದ ಸಮಸ್ಯೆಗಳು ಬಂದಾಗ ಆ ಎಲ್ಲ ನಾಯಕರ ಧ್ವನಿ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ. ನೋಡೋಣ. 224 ಜನ ಎಂಎಲ್ಎಗಳು ಕೂಡ ಕನ್ನಡ ಪರವಾಗಿ ಎಲ್ಲೂ ಧ್ವನಿ ಎತ್ತಿಲ್ಲ. ಅದಕ್ಕೆ ಕನ್ನಡ ಸಂಘಟನೆಗಳು ಆಕ್ಟಿವ್ ಆಗಿರೋದ್ರಿಂದ ಈ ಸಮಿತಿ ಮೂಲಕ ಏನಾದರೂ ಚುನಾವಣೆಗೆ ಪ್ರಾದೇಶಿಕ ಪಕ್ಷ ತರ
ಅದಕ್ಕೆ 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 ಇದು ಮೊದಲನೆಯ ಸಮಾವೇಶ ನಡೀತಾ ಇದೆ. ಹಾಗಾಗಿ ಅಲ್ಲಿ ಒಮ್ಮತದಿಂದ ಒಂದು ತೀರ್ಮಾನವನ್ನ ಆದ ನಂತರ ಮುಂದಿನ ದಿನಗಳಲ್ಲಿ ಮುಂದೆ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ. ಯಾರ್ಯಾರು ಯಾವ್ಯಾವ ಸಂಘಟನೆಗಳಿಂದ ನಿಲ್ಲುವ ಅಭ್ಯರ್ಥಿಗಳು ಅಂತ ಕನ್ನಡದ ಪರವಾಗಿ ಬಂದಾಗ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ. ರಾಜಕೀಯವಾಗಿ ಯೋಚನೆ ಮಾಡಬೇಕಾದ್ರೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ಆರ್ಥಿಕವಾಗಿ ಗಟ್ಟಿ ಇಲ್ಲದೆ ಹೋದರೆ ರಾಜಕಾರಣ ಮಾಡೋದು ಭಾರಿ ಕಷ್ಟ ಇದೆ. ಹಾಗಾಗಿ ಇವತ್ತು ಒಂದು ರಾಜಕಾರಣ ಮಾಡೋದು ಅಷ್ಟೊಂದೇನು ಸುಲಭ ಇಲ್ಲ. ಆದರೆ ನಮ್ಮ ಜನರು ಇನ್ನೂ ಆ ಪ್ರಾದೇಶಿಕವಾದ ಆ ಚಿಂತನೆಗೆ ಇನ್ನೂ ಬಂದಿಲ್ಲ. ಇನ್ನು ರಾಷ್ಟ್ರೀಯ ಪಕ್ಷದ ಗುಲಾಮಗಿರಿಯಲ್ಲೇ ನಮ್ಮ ಜನ ಇದ್ದಾರೆ. ಅವ್ರನ್ನ ಒಂದು ಪ್ರಾದೇಶಿಕವಾಗಿ ತರಬೇಕಾದ್ರೆ ಒಂದಷ್ಟು ಕನ್ನಡ ಚಳುವಳಿಗಳು ಕೆಲಸ ಮಾಡಬೇಕಾಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.